ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಚುಂಚಘಟ್ಟ ಹರಿನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತಬೇಟೆ ನಡೆಸಿದ್ದಾರೆ. ತೆರೆದ ವಾಹನದಲ್ಲಿ ಡಿಕೆ ಸುರೇಶ್ ಇವತ್ತು ಮತಯಾಚನೆ ಮಾಡಿದ್ದಾರೆ. ಇನ್ನು ಪ್ರಚಾರದ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ರೆಸ್ಪಾನ್ಸ್ ಕೂಡ ಪಡೆದುಕೊಳ್ತಾ ಇದ್ದಾರೆ. ಡಿಕೆ ಸುರೇಶ್ ಅವರ ಪ್ರಚಾರಕ್ಕೆ ನೂರಾರು ಕಾರ್ಯಕರ್ತರು ಇವತ್ತು ಸಾಥ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಉಸ್ತುವಾರಿ ಸಚಿವರಾದ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಮನೆ ಬಾಗಿಲಿಗೆ ಬಂದಿದ್ದಾರೆ. ಮಾನ್ಯ ಹರಿನಗರದ ಎಲ್ಲ ಮತದಾರ ಬಂಧುಗಳೇ, ಬಸ್ಸಲ್ಲಿ ವಂಚಿತವಾಗಿ ಓಡಾಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇವತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರವನ್ನು ಹಮ್ಮಿಕೊಂಡಿದ್ದೇವೆ. ಮಧ್ಯಾಹ್ನ ರಾಮನಗರ ಕ್ಷೇತ್ರದಲ್ಲಿ ಪ್ರಚಾರ ಇತ್ತು. ಸೊ ಕಳೆದ ಬಾರಿಗಿನ್ನ ಜನ ಉತ್ಸಾಹದಿಂದ ಇದ್ದಾರೆ. ಈ ಭಾಗದಲ್ಲಿ ಅನೇಕ ಸಮಸ್ಯೆಗಳು ಕೂಡ ಇದೆ. ಜನ ಸಮಸ್ಯೆಗಳ ಜೊತೆ ಅಭಿವೃದ್ಧಿಗೆ ಮತ ನೀಡ್ತೀವಿ, ನೀವು ಅಭಿವೃದ್ಧಿ ಮಾಡ್ತಾ ಇದ್ದೀರಿ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿ ಅಂತೇಳಿ ಇವತ್ತು ಬೆಂಬಲವನ್ನು ಅವರು ಟೀಕೆ ಮಾಡಲಿಕ್ಕೆ ಇರೋದು. ಅವ್ರೇನು ಮಾಡಿದ್ದೀರ ಅಭಿವೃದ್ಧಿ ಅನ್ನೋದನ್ನು ಪ್ರಧಾನಮಂತ್ರಿಗಳು ಹಿಡಿದಿಂದ ಕೊನೆವರೆಗೂ ಕೂಡ ಯಾರೂ ಹೇಳ್ತಾ ಇಲ್ಲ. ಅವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಟೀಕೆ ಮಾಡೋದು ಈ ರಾಜ್ಯಕ್ಕೆ ಕೆಟ್ಟ ಹೆಸರು ತರುವಂಥದ್ದು ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು. ಆದರೆ ನಮಗೆ ಬೇಕಾಗಿರೋದು ಜನರ ಅಭಿವೃದ್ಧಿ ಮತ್ತು ರಾಜ್ಯದ ಅಭಿವೃದ್ಧಿ, ಬೆಂಗಳೂರಿನ ಅಭಿವೃದ್ಧಿ. ಆ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ, ಮತ ಕೇಳ್ತಾ ಇದ್ದೀವಿ. ಅವರು ಟೀಕೆಗಳನ್ನು ಮಾಡ್ತಾ, ಆರೋಪಗಳನ್ನು ಮಾಡ್ತಾ ಸಮಯವನ್ನು ಅವ್ರು ಮಾಡಿರುವಂಥ 10 ವರ್ಷಗಳ ಸಾಧನೆ ಬಗ್ಗೆ ಹೇಳ್ತಾ ಇಲ್ಲ. ಅವರು ಇವತ್ತು ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ, ಬೇರೆ ವಿಚಾರ ಕಡೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನಗಳು ನಡೀತಾ ಇದೆ. ಒಳ್ಳೆ ವಿಶ್ವಾಸ ಇದೆ. ಕಳೆದ 3 ಚುನಾವಣೆಗಳಿಗಿನ್ನ ಅತಿ ಹೆಚ್ಚಿನ ಮತಗಳನ್ನು ಈ ಬಾರಿ ಕೊಡ್ತಾರೆ. ಇವತ್ತು